ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಮಲೆನಾಡು ಹುಡುಗಿ. ನಾನಿವತ್ತು ನಿಮಗೆ ವೈರಲ್ ಬ್ಲ್ಯಾಂಕೆಟ್ ಡಂಪ್ಲಿಂಗ್ಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೆಸಿಪಿ ತುಂಬಾ ಈಸಿ ಹಾಗೆಯೇ ಸಖತ್ ಟೇಸ್ಟಿ ಕೂಡ. ಮೊದಲಿಗೆ ನಾನಿಲ್ಲಿ ಒಂದು ಆನಿಯನ್ ಹಾಗೆಯೇ ಒಂದು ಕ್ಯಾರೆಟ್ ಹಾಗೆ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನೀವು ಬೇರೆ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡಬಹುದು. ಕ್ಯಾರೆಟ್ನ ಬೇಕಾದರೆ ಗ್ರೇಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಪನ್ನೀರ್ ಕ್ಯೂಬ್ಸ್ ಮತ್ತು ಚೀಸ್ನ ಕೂಡ ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಇನ್ನೇನು ವೆಜಿಟೇಬಲ್ಸ್ನ ತಗೊಂಡಿದ್ದೀವಲ್ವ ಅದು ಹಾಗೆಯೇ ಪನ್ನೀರ್ ಮತ್ತು ಚೀಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಈ ರೆಸಿಪಿನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಟ್ರಸ್ಟ್ ಮೀ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆಯೇ ತುಂಬ ಈಸಿ ಕೂಡ. ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ನಾನು ಇವಾಗ ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಪೆಪ್ಪರ್ ಪೌಡರ್ನ ಹಾಕೋತಿದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಬಾಲ್ಸ್ ಥರ ಮಾಡ್ಕೋತಾ ಇದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ನಮಗೆ ಇಷ್ಟು ಬಾಲ್ಸ್ ರೆಡಿಯಾಗಿದೆ. ಇವಾಗ ನಾವು ಫ್ರೆಶ್ ಮಿಲ್ಕಿಗೆ ಚಿಲ್ಲಿ ಆಯಿಲ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಆಯಿಲ್ನ ಹಾಕಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇದು ಈ ರೆಸಿಪಿಗೆ ಕೀ ಇಂಗ್ರೀಡಿಯೆಂಟ್. ಅದಾದ ನಂತರ ರೈಸ್ ಪೇಪರ್ನ ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ನೀರಲ್ಲಿ ಡಿಪ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಅದು ಸಾಫ್ಟ್ ಆಗೋ ಅಷ್ಟರಲ್ಲಿ ನಾವು ಒಂದು ಪ್ಯಾನ್ಗೆ ಬಟರ್ನ ಹಾಕಿ ಅದು ಬಿಸಿಯಾದ ನಂತರ ನಾವೇನು ಬಾಲ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ನೀಟಾಗಿ ಪ್ಲೇಸ್ ಮಾಡಬೇಕಾಗತ್ತೆ. ಅಷ್ಟರಲ್ಲಿ ರೈಸ್ ಪೇಪರ್ ಸಾಫ್ಟ್ ಆಗಿರುತ್ತೆ. ಅದನ್ನು ಬ್ಲ್ಯಾಂಕೆಟ್ ರೀತಿ ನಾವು ಆ ಬಾಲ್ಸ್ ಮೇಲೆ ಈ ರೀತಿಯಾಗಿ ಹಾಕಬೇಕಾಗತ್ತೆ. ಅದಾದ ನಂತರ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಫ್ರೆಶ್ ಮಿಲ್ಕ್ ಹಾಗೆಯೇ ಚಿಲ್ಲಿ ಆಯಿಲ್ನ ಇದಕ್ಕೆ ಹಾಕಿ ಮೇಲೆ ಬಿಳಿ ಎಳ್ಳು ಅಥವಾ ಸಿಸಮೆ ಸೀಡ್ಸ್ನ ಟಾಪಿಂಗ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2 to 5 ಮಿನಿಟ್ಸ್ ಬಿಟ್ಟು ಲಿಡ್ನ ಓಪನ್ ಮಾಡಿದ್ರೆ ಕೊರಿಯನ್ ಸ್ಟೈಲ್ ಬ್ಲ್ಯಾಂಕೆಟ್ ಡಂಪ್ಲಿಂಗ್ಸ್ ರೆಡಿ ಇರುತ್ತೆ. ಜಸ್ಟ್ ನೀವು ಒಂದ್ಸಲ ಮಾಡಿದ್ರೆ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀರಾ. ಟೇಸ್ಟ್ ಅಷ್ಟು ಸಖತ್ತಾಗಿತ್ತು. ಇದೇ ಥರ ರೆಸಿಪೀಸ್ಗೆ ಸಬ್ಸ್ಕ್ರೈಬ್ ಟು ಮಲೆನಾಡು ಹುಡುಗಿ ಯೂಟ್ಯೂಬ್ ಚಾನಲ್.